everyone fine. ಇನ್ನೊಂದು ಕಡೆಯಲ್ಲಿ ಇಲ್ಲಿ ರಾಘವನ್ ಅವರು ಒಂದು ವಿಚಾರವನ್ನು ಪ್ರೂವ್ ಮಾಡೋಕ್ಕೆ ಮೊದಲೇನು ಟ್ರೈ ಮಾಡ್ತಾರೆ ಅಂದರೆ, ಮೊದಲನೇ ಅಂಶ ಈ ಜಮೀನು ದೇವರಾಜ ಸೇರಿದ್ದಲ್ಲ ಅಂತ. ಇದು ನಿಂಗನ ಜಮೀನು. ನಿಂಗನಿಂದ ದೇವರಾಜು, ಮೈಲಾರಯ್ಯ ಮತ್ತು ಮಲ್ಲಯ್ಯ ಈ 3 ಜನ ಮಕ್ಕಳು ಕುಟುಂಬ ಸದಸ್ಯರೆಲ್ಲ ಸೇರಿಕೊಂಡು ಮೈಲಾರಯ್ಯನಿಗೆ ಇದನ್ನು ಬರ್ಕೊಡ್ತಾರೆ ಅಂತ, ರಿಲೀಸ್ ಡೀಡ್ ಮಾಡಿಕೊಟ್ಬಿಡ್ತಾರೆ ಅಂತ ಈ ಒಂದು ಪಾಯಿಂಟನ್ನು ಪ್ರೂವ್ ಮಾಡಿದ್ರು. ಜೊತೆಗೆ ಈ ಒಂದು ಕೇಸಲ್ಲಿ ತಮ್ಮ ಜಮೀನೇ ಅಲ್ಲದೆ ಡಿನೋಟಿಫೈಯೂ ಆಗುತ್ತೆ. ಇದು ಆನಂತರದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಇದು ಭೂ ಪರಿವರ್ತನೆಯೂ ಆಗುತ್ತೆ, ಕನ್ವರ್ಷನ್ ಕೂಡ ಆಗಿಬಿಡುತ್ತೆ. ಸಾಧ್ಯವೇ ಇದು? ಈ ಥರ ಅರ್ಜಿ ಹಾಕೊಂಡ್ರೆ ಸಾಧ್ಯನಾ? ಮೊದಲಿಗೆ ಇದು ಬರೀ 2 ನಿವೇಶನ ಪರಿಹಾರ ಕೊಡ್ಬೋದಾಗಿತ್ತು ಸ್ವಾಮಿ. ಒಂದು ವೇಳೆ ಮೂಡ ಅಕ್ವೈರ್ ಇವ್ರದೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಿದ್ರೆ 2 ನಿವೇಶನ 3 ಎಕರೆಗಿಂತ ಜಾಸ್ತಿ, 3 ಎಕರೆಗಿಂತಲೂ ಜಾಸ್ತಿ ಒಂದು ವೇಳೆ ಅಕ್ವೈರ್ ಮಾಡ್ಕೊಂಡಿದ್ದಿದ್ರೆ, ಮುಡ ವಶಪಡಿಸಿಕೊಂಡಿದ್ದಿದ್ರೆ ಒಂದು 4800 ಅಡಿ ಇವರಿಗೆ ಪರಿಹಾರ ಸಿಗ್ತಾಯಿತ್ತು ಸ್ವಾಮಿ. ಅದು ಬಿಟ್ಟರೆ ಇಲ್ಲ. ಬಿಯಾಂಡ್ ದಟ್ ನೋ, ದೇರ್ ವಾಸ್ ನೋ ಚಾನ್ಸ್ ಅಟ್ ಆಲ್. ಅದರ ಆಚೆಗೆ ಚಾನ್ಸ್ ಇರಲಿಲ್ಲ. ಅದು ಹೇಗೆ ಇವರು ಬಂದ ತಕ್ಷಣ, ಇದು ಇವರೊಂದು ಅರ್ಜಿ ಹಾಕೊಂಡ ತಕ್ಷಣ ಇಷ್ಟೊಂದು ಕ್ಷಕಿರಣದ ವೇಗದಲ್ಲಿ ಇವರಿಗೆ ಸೈಟ್ಗಳು ಈ ಥರ ಅಲರ್ಟ್ ಆಗ್ತು ಬೇರೆ ಜಾಗದಲ್ಲಿ ಅಂತ ಒಂದು. ಇನ್ನೊಂದು ವಾದ ಏನಿತ್ತು ಅಂತ ಹೇಳಿದ್ರೆ, ಇಡೀ ಒಂದು ಕೇಸಲ್ಲಿ ಸಿ ಎಮ್ಮು ಆಗಲಿ ಸಿದ್ದರಾಮಯ್ಯನವರಾಗಲಿ ಅವರ ಪರ ವಕೀಲರಾಗಲಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು: ಈ ಇಡೀ ಪ್ರಕ್ರಿಯೆಗಳು ಯಾವಾಗಲೇ ನಡೆದಿರಲಿ, ಅವತ್ತಿಗೆ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿರಲಿಲ್ಲ. ಅವ್ರನ್ನ ಯಾಕೆ ತಂದು ಅಂಟಿಸ್ತಾ ಇದ್ದೀರಿ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ? ಏನು ಸಂಬಂಧ ಐತ್ರಿ? ಅವ್ರೇನು ಸಿ ಎಮ್ ಆಗಿದ್ದಾಗ ಆರ್ಡ್ರ್ ಮಾಡಿದ್ದಾರೇನ್ರಿ? ಈ ಒಂದು ಚರ್ಚೆ ಇತ್ತು. ಇದಕ್ಕೆ ರಾಘವನ್ ಅವರು ಬರ್ತಾರೆ. ರಾಘವನ್ ಅವರು ನೆಕ್ಸ್ಟು ಇದಕ್ಕೆ ಹೆಜ್ಜೆ ಇಡ್ತಾರೆ ಆ ಒಂದು ವಿಚಾರಕ್ಕೆ. ನೋಡಿ ಸ್ವಾಮಿ, ಈ ಎಲ್ಲ ಕಾಲದಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವಶಾಲಿ ಅಧಿಕಾರದಲ್ಲಿ ಇದ್ದರು. ಸಿದ್ದರಾಮಯ್ಯನವರು ಪ್ರಭಾವ ಬೀರಬಹುದಾದಂತಹ ಒಂದು ಹುದ್ದೆಯಲ್ಲಿ ಅವತ್ತಿಗೆ ಇದ್ದರು ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, 2004ರಲ್ಲಿ ಸಿದ್ದರಾಮಯ್ಯನವರೇ DCM ಆಗಿದ್ದರು. ಯಾವಾಗಿದು ಡಿನೋಟಿಫಿಕೇಷನ್ ಆಗ್ತಿತ್ತೋ, ಯಾವಾಗಿದು ಭೂ ಪರಿವರ್ತನೆ ಆಗ್ತಾ ಇತ್ತೋ, ಆ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರೇ DCM ಆಗಿದ್ದರು. ಇನ್ನೇನು ಬೇಕು ಸ್ವಾಮಿ ಇದಕ್ಕಿಂತ? 2004ರಲ್ಲಿ ಅವರು DCM ಆಗಿದ್ದರು. ಅಷ್ಟೇ ಅಲ್ಲ, ಮೈಸೂರು ಜಿಲ್ಲೆಗೆ ಉಸ್ತುವಾರಿ ಕೂಡ ಇವರೇ ಆಗಿದ್ದರು. ಯಾರು? ಸಿದ್ದರಾಮಯ್ಯನವರು. ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಮೈಸೂರು ಯಾರು ಅಂದರೆ ಸಿದ್ದರಾಮಯ್ಯನವರೇ ಆಗಿದ್ದರು. ಪ್ರಭಾವ ಇರಲ್ವಾಗ? ಯಾಕಿರಬಾರ್ದು? ಪ್ರಭಾವ ಬೀರಿದ್ದಾರೆ ಇವರು ಅಂತ ಅವರೊಂದು ವಾದ. 2017ರಲ್ಲಿ ಸ್ವಾಮಿ ಇದೇ ಸಿದ್ದರಾಮಯ್ಯನವರೇ CM ಆಗಿದ್ದರು. 2017ನಲ್ಲಿ ಸಿದ್ದರಾಮಯ್ಯನವರೇ CM ಆಗಿದ್ದರು. ಎಲ್ಲ ಬದಲಾವಣೆಗಳು ಕೂಡ ಆಗಿರುವುದು ಪ್ರಧಾನವಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದ ಕಾಲದಲ್ಲಿಯೇ ಅನ್ನೋ ಒಂದು ವಾದವನ್ನು ಕೂಡ ಒಂದು ಕಡೆ ಅಲ್ಲಿ ಮಂಡಿಸ್ತಾ ಹೋಗ್ತಾರೆ. ಸರ್ಕಾರದ ಸ್ಪಷ್ಟೀಕರಣ, ಕ್ಯಾಬಿನೆಟ್ನ ನಿರ್ಣಯ ನೋಡ್ಕೊಂಡು ಹೋದರೆ ಸ್ವಾಮಿ, ನಾವು ಬೇಕಾದಷ್ಟು ಅನುಮಾನಗಳು ಇಲ್ಲಿವೆ. ಬೇಕಾದಷ್ಟು ಅನುಮಾನ ಇದೆ. 60:40 ಪರಿಹಾರ ಕೊಡ್ತೀವಿ ಎಂದಾಗ ಅದನ್ನು 50:50ನ ಮಾಡಿದ್ದೇ ಇವರ ಫ್ಯಾಮಿಲಿ. ಪಾರ್ವತಿಯವರ ಆ ಪರಿಹಾರಕ್ಕೆ ಒಪ್ಪದೇ ಇಲ್ಲ. 60:40 ಪರಿಹಾರ ಕೊಡ್ತೀವಿ ಅಂದರೆ ಒಪ್ಪಲ್ಲ. ಈ ಜಮೀನಿಗೆ 3,24,000 ರೂಪಾಯಿ ಅಷ್ಟೇ ಪರಿಹಾರ ನಿಗದಿಯಾಗಿತ್ತು ಸ್ವಾಮಿ. ಈಗ 14 ಸೈಟ್ಗಳ ಮೌಲ್ಯ ಬೆಲೆ ಎಷ್ಟು ಗೊತ್ತಾ ಸ್ವಾಮಿ? 60:40 ಅರ್ಜಿ ಸಲ್ಲಿಸಬಹುದಾಗಿತ್ತಾ ಅಂತ ಕೇಳ್ತಾರೆ ನ್ಯಾಯಮೂರ್ತಿಗಳು. 60:40 ಅಲ್ಲ ಸ್ವಾಮಿ, ಒಂದು ಸೈಟ್ಗೂ ಅರ್ಹತೆ ಇರಲಿಲ್ಲ ಈ ಜಾಗಕ್ಕೆ ಇವ್ರಿಗೆ. ಒಂದೇ ಒಂದು ಸೈಟ್ ಕೂಡ ಅವ್ರಿಗೆ ಬರುವಂತಿರಲಿಲ್ಲ. ಜಾಗವೇ ಇವ್ರದಲ್ಲ, ದೇವರಾಜನಿಗೂ ಜಾಗಕ್ಕೂ ಸಂಬಂಧನೇ ಇಲ್ಲ. ಯಾವುದೋ ಜಾಗ ಯಾರೋ ಅರ್ಜಿ ಹಾಕೊಳ್ತಾರೆ, ಅದನ್ನು ಅವನು ದಾನ ಮಾಡ್ತಾನೆ. ದಾನ ಮಾಡಿದ ತಕ್ಷಣ ಇವ್ರು ಬಂದು ಕ್ಲೈಮ್ ಮಾಡಿಕೊಂಡು ಪರಿಹಾರ ತೊಗೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯ ಪ್ರಜೆ ಆಗಿದ್ದಿದ್ರೆ ನಯಾ ಪೈಸೆ ಪರಿಹಾರ ಇರ್ತಾ ಇರಲಿಲ್ಲ. ಇಲ್ಲಿ ಜಮೀನಿನ ಮಾಲೀಕತ್ವ ಮೊದಲು ಸಾಬೀತು ಮಾಡಿರಿ ನೀವು ಅಂತ ಹೇಳಿಬಿಡ್ತಾ ಇದ್ರು. ಕಾರಣ ದೇವರಾಜನೇ ಸಂಬಂಧ ಇರದಂಥ ವ್ಯಕ್ತಿ. ಮೈಲಾರಯ್ಯ ಮಾಡಬೇಕಾಗಿತ್ತು ಇದನ್ನು. ಮೈಲಾರಯ್ಯ ಮಾಡಿಲ್ಲ. ಮೈಲಾರಯ್ಯನಿಗೆ ದೇವರಾಜ, ಇನ್ನೊಬ್ಬರು ಮಲ್ಲಯ್ಯ ಆಲ್ರೆಡಿ ಅವ್ರು ರಿಲೀಸ್ ಡೀಡ್ ಮಾಡಿಕೊಟ್ಬಿಟ್ಟಿದ್ರು. ಏನೇ ಅಪ್ಲೈ ಮಾಡಬೇಕಾಗಿದ್ದಿದ್ರು ನಿಂಗನ ಮಗನಾದಂಥ ಮೈಲಾರಯ್ಯ ಇಲ್ಲಿ ಅಪ್ಲೈ ಮಾಡಬೇಕಾಗಿತ್ತು. ಮೈಲಾರಯ್ಯ ನಾಪತ್ತೆ, ಬಂದಿರೋದೇ ದೇವರಾಜ ಇಲ್ಲಿ. ಹೇಗಿದು? ಬೇರೆಯವರು ಈ ಥರ ಕ್ಲೈಮ್ ಮಾಡಿಬಿಟ್ಟಿದ್ದರೆ ಬೇರೆ ಯಾವುದೋ ಜಾಗಕ್ಕೆ, ಮೊದಲು ನೀನು ಆ ಜಮೀನಿನ ಮಾಲೀಕನ ಅಲ್ವಾ, ಫಸ್ಟ್ ಪ್ರೂವ್ ಮಾಡಯ್ಯ ಅಂತ ಇದೇ ಮೂಡ ಹೇಳ್ತಾ ಇತ್ತು. ನಾಟ್ ಫಾರ್ ದೇವರಾಜ ಆರ್ ನಾಟ್ ಫಾರ್ ವೈಫ್ ಆಫ್ CM. 14 ಸೈಟ್ಗಳ ಮೌಲ್ಯ ಗಮನಿಸ್ಬಿಟ್ರೆ 54 ಕೋಟಿವರೆಗೂ ಹೋಗುತ್ತಲ್ಲ ಸ್ವಾಮಿ. ಅನುಮಾನ ಬರಲ್ವಾ? ಬರಬಾರ್ದಾ? ತುಂಬ ಕಡಿಮೆ ಬೆಲೆ ಭೂಮಿ ಕೊಟ್ಟು ಆ ಒಂದು ಭೂಮಿಗೆ ದುಬಾರಿ ಬೆಲೆಯ ಸೈಟನ್ನು ಪಡ್ಕೊಂಡಿದ್ದಾರಲ್ಲ. ಹೇಗಿದು? ಸುಣ್ಣಕ್ಕೆ ಬೆಣ್ಣೆ ಕೊಟ್ಟಂಗೆ ಅಲ್ವ ಸ್ವಾಮಿ ಇದು? ಸುಣ್ಣ ಕೊಟ್ಬಿಟ್ಟು ಬೆಣ್ಣೆ ತೊಗೊಂಡಂಗೆ ಅಲ್ವಾ ಇದು? CM ಸಿದ್ದರಾಮಯ್ಯ ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿ, ಹಾಗಾಗಿ ಬದಲಿ ನಿವೇಶನ ಪಡ್ಕೊಂಬಿಟ್ರು. ಇದೆಲ್ಲ ನಡೆದಾಗಲೂ ಕೂಡ ಅಧಿಕಾರದಲ್ಲೇ ಇದ್ದರು ಅಂತ ಕೂಡ ಒಂದು ಕಡೆ ಅವರು ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ. 2017 ಆಗಲಿ, 2004 ಆಗಲಿ, 2005 ಆಗಲಿ, ಎಲ್ಲವೂ ಕೂಡ 2015ರಿಂದ ನಿರಂತರ ಪ್ರಕ್ರಿಯೆ ಆಗ್ತವೆ. 50:50 ನಡೆದಿರೋ ಅನುಪಾತ ಆಯ್ತಲ್ಲ. ಮುಖ್ಯಮಂತ್ರಿಗಳು ಅವಾಗ ಸಿದ್ದರಾಮಯ್ಯನವರೇ ಆಗಿದ್ದರು. ಎಲ್ರಿಗೂ ಅದೇ ಕಾರಣಕ್ಕೆ CM ಮೇಲೆ ಅನುಮಾನ ಬಂದಿರೋದೀಗ.
2022 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಬರೆದುಕೊಡಲಾಗುತ್ತೆ. ಆ ನಂತರ ಯಾರಿಗೂ ಕೂಡ ಪರಿಹಾರವಾಗಿ ಸೈಟ್ ಕೊಡಲಿಲ್ವಾ ಜಸ್ಟಿಸ್ ಕೇಳ್ತಾರೆ. ಆಯ್ತಪ್ಪ, ಸಿ ಎಮ್ ಅವರ ವೈಫ್ಗೆ ಕೊಟ್ಬಿಟ್ರು ಅಂತ ನೀವು ಹೇಳ್ತಾ ಇದ್ದೀರಿ, ಆಮೇಲೆ ಯಾರಿಗೂ ಕೊಡಲಿಲ್ವಾ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಂತ ವಕೀಲ ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ತನಿಖೆ ನಡೆಸೋದಕ್ಕೆ ಇನ್ನೂ ಎಷ್ಟು ಅಂಶಗಳು ಬೇಕು ಸ್ವಾಮಿ? ಇಷ್ಟು ಸಾಲದ 1998ಇಂದ 2022ವರೆಗೂ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಒಂದು ಪ್ರಕರಣ ನೀವು ತಪ್ಪು ಮಾಡಿಬಿಟ್ಟಿದ್ದಾರೆ ಅದು ಇದು ನಾನು ಹೇಳ್ತಿಲ್ಲ ಸ್ವಾಮಿ. ತನಿಖೆ ಕೊಡೋಕ್ಕೆ ಇಷ್ಟು ಸಾಲದ ಸ್ವಾಮಿ? ಜಡ್ಜ್ಮೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಜಸ್ಟ್ ಫಾರ್ ಇನ್ವೆಸ್ಟಿಗೇಷನ್ ಪರ್ಪಸ್ ಇದು ಎನಫ್ ಅಲ್ವಾ, ಇದು ಸಾಲಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. 2017ರಿಂದ 2021ವರೆಗೂ ಯಾವ ಪ್ರಕ್ರಿಯೆ ಆಗಲ್ಲ ಸ್ವಾಮಿ. ಆ ಬಳಿಕನೇ 50:50 ಸ್ಕೀಮನ್ನು ರದ್ದುಪಡಿಸಲಾಯಿತು. 2023ರಲ್ಲಿ CM ಪತ್ನಿಗೆ ಬದಲಿ ಸೈಟನ್ನು ಕೊಡಲಾಗಿದೆ. ಈ ಎಲ್ಲ ಕಾರಣ ಇಟ್ಕೊಂಡು ಸ್ವಾಮಿ ಈ ಒಂದು ವಿಚಾರದಲ್ಲಿ ತಾವು ತನಿಖೆಗೆ ಇದನ್ನು ಕೊಡಬೇಕಾಗುತ್ತೆ ಅನ್ನೋ ಒಂದು ವಾದವನ್ನು ಒಂದು ಕಡೆ ರಾಘವನ್ ಅವರು ಇಲ್ಲಿ ಮಂಡಿಸ್ತಾರೆ. CM ಅಂದರೆ ಸಿದ್ದರಾಮಯ್ಯನವರು CM ಯಾವಾಗಾಗಿದ್ದರು, ಮೈಸೂರು ಉಸ್ತುವಾರಿ ಯಾವಾಗಾಗಿದ್ದರು, DCM ಯಾವಾಗಾಗಿದ್ದರು, ಡಿನೋಟಿಫೈ ಯಾವಾಗುತ್ತೆ, ಕನ್ವರ್ಷನ್ ಯಾವಾಗುತ್ತೆ, 60:40 ನಿಯಮ ಯಾವಾಗಿತ್ತು, 50:50 ಹೇಗಾಯಿತು, ದೇವರಾಜ ಅನ್ನೋ ವ್ಯಕ್ತಿಗೂ ಈ ಜಮೀನಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ಮೇಲೆ ದೇವರಾಜ ಬಂದುಬಿಟ್ಟು ಇಲ್ಲಿ ಪಾರ್ವತಿಯವರಿಗೆ ಹೇಗೆ ಜಮೀನು ದಾನ ಮಾಡಿಬಿಟ್ಟ, 3 ಎಕರೆ 16 ಗುಂಟೆ. ಸರಿ, ಮೊದಲಿಗೆ ನಿಮ್ಮ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಒಂದು 3,26,000 ರೂಪಾಯಿ ಅಷ್ಟು ಇವ್ರು ಯಾಕೆ ಬೇಡ ಅಂದಿದ್ರು, ಈಗ 54 ಕೋಟಿ ತಗೊಳ್ಳೋ ಸಲುವಾಗಿ ಹೀಗೆ ಮಾಡಿದ್ರಾ? ಎಲ್ಲ ಒಂದು ವಾದ ಸರಣಿಯನ್ನು ಕೂಡ ಒಂದು ಕಡೆ ರಾಘವನ್ ಅವರು ಇಟ್ಟಿದ್ದಾರೆ. ಹಾಗಾದರೆ ಈ ಕೇಸಿನ ದಿಕ್ಕು ಯಾವ ಕಡೆಗೆ ಸಾಗ್ತಾ ಇದೆ? ಈ ಕೇಸಿನ ದಿಕ್ಕಿದೆಯಲ್ಲ, ಈಗ ರಾಘವನ್ ಅವರು ಇಷ್ಟೆಲ್ಲ ವಾದವನ್ನು ಮಂಡಿಸಿದ್ರು. ಇಡೀ ವಾದ ಸರಣಿಯನ್ನು ಕೇಳಿದಾಗ ಜಸ್ಟಿಸ್ ಅವರು ಒಂದು ಮಾತನ್ನು ಕೇಳಿದ್ರು ಇದೇ ವಕೀಲರುಗಳಿಗೆ. ಸರಿ, ಇವೆಲ್ಲ ಹೇಳ್ತಾ ಇದ್ದೀರಲ್ಲ ನೀವು, CM ಕಥೆ ಏನಿದರಲ್ಲಿ ಅಂತ. CM ಅವಾಗ ಅಧಿಕಾರದಲ್ಲಿದ್ದರು, ಅವಾಗ ಅವರು DCM ಆಗಿದ್ದರು, ಅವಾಗ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು, ಇದೆಲ್ಲ ಹೇಳ್ತಾ ಇದ್ದಾರಲ್ಲ. ಜಸ್ಟಿಸ್ ಅವರು ಹಿಂದಿನ ವಾದ ಸರಣಿ ಕೇಳುವ ಕಾಲದಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಕೇಳಿದರು. ಇದನ್ನು ಸೋಫಾರ್ ರಾಘವನ್ ಅವರಾಗಲಿ, ಬೇರೆ ಯಾವುದೇ ವಕೀಲರಾಗಲಿ ಅಥವಾ ಮಣಿಂದರ್ ಸಿಂಗ್ ಅವರಾಗಲಿ ಯಾರೂ ಕೂಡ ಮುಖ್ಯಮಂತ್ರಿಗಳು ಇಂಥ ಪಾತ್ರದಲ್ಲಿ ಇದ್ದಾರೆ ಸ್ವಾಮಿ ಅಂಥೇಳಿ ಯಾರೂ ಇದುವರೆಗೂ ಹೇಳಿಲ್ಲ. ಹಾಗಾಗಿ ಇದೊಂದೇ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪಾರಾಗಕ್ಕೆ ಒಂದು ಅವಕಾಶ ಇರುತ್ತಾ? ಹೌದಾ, ಈಗ ಸಿದ್ದರಾಮಯ್ಯವರು ನಾಳೆ ಇದಕ್ಕೆ ವಾದಕ್ಕೆ ನಿಂತ್ಕೊಂಡ್ರು ಅಂತ ಅವರು ಕೂಡ ವಕೀಲಿಕೆ ಓದ್ಕೊಂಡಿದ್ದಾರೆ. ಒಂದು ವೇಳೆ ನಿಂತರೆ ಹೌದಾ ಸ್ವಾಮಿ ಇವ್ರು ಮಾಡಿದ್ದಾರಾ? ದೇವರಾಜ ಯಾರು? ಫಸ್ಟ್ ಅವನ್ನ ಕರ್ಕೊಬಂದು ವಿಚಾರಣೆ ಮಾಡಿ. ಪತ್ನಿ ಮಾಡಿದ್ದಾರಾ? ವಿಚಾರಣೆ ಮಾಡಿ. ಮೂಡ ನಮ್ಮೊಬ್ಬರಿಗೆ ಸೈಟ್ ಕೊಟ್ಟಿಲ್ಲ, ಅನೇಕರಿಗೆ ನಿಯಮ ಮಾಡಿದ್ದಾರೆ ಅವರು, ಫಸ್ಟ್ ಅವ್ರನ್ನ ಕರ್ಕೊಂಡು ವಿಚಾರಣೆ ಮಾಡಿ. ಕಾರಣ ನೋಡಿ, ಈ ಒಂದು ವಾದ ಸರಣಿ ಶುರುವಾಗ್ತಾ ಇದ್ದಂತೆಯೇ ಇನ್ನೊಂದು ಬದಿಯಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯ ಅಂತ ಮಾತಾಡ್ತಾ ಇದ್ರಲ್ಲ, ಈಗೇನಾಗಿದೆ ರೀಸೆಂಟಾಗಿ ಇದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು, ಅವತ್ತಿನ ಅಧಿಕಾರಿಗಳು, ಆಫೀಸರ್ಸ್ ಯಾರ್ಯಾರು ಇದ್ರಲ್ಲ ಅವ್ರಿಗೀಗ ತನಿಖೆ ಮಾಡಿ ಅಂತ ಒಂದು ದೂರ ಹೋಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರ ಕಡೆಯಿಂದ ಅಟೆನ್ಷನ್ ಆ ಕಡೆಗೂ ಹೋಗ್ತಾ ಇದೆಯಾ? ಈ ವಾದ ಸರಣಿಯನ್ನು ಗಮನಿಸಿದಾಗ ಇದು ಯಾವ ಕಡೆಗೆ ಹೋಗ್ತಾ ಇದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ IS ಅವರೊಂದಿಗೆ ನಾನು ಚರ್ಚೆ ಮುಂದುವರಿಸ್ತೀನಿ.